ನೀವು ಯಾರೋ ಹೇಳಿದ ನಮ್ಮೂರು ಪಟೇಲ್ ಹೇಳ್ದ ಅಂತ ನೀವು ಓಟ್ ಹಾಕಿದರೆ, ನಮ್ಮ ಗೌಡ ಹೇಳ್ದ ಅಂತ ಓಟ್ ಹಾಕಿದರೆ, ನಿಮ್ಮ ಕುರಿಗಳು ಹೆಂಗೆ ನಡ ಹಿಡಿದು ಎತ್ತಿ ತೂಕಕ್ಕೆ ನೀವು ಮಾರಿ ಬರ್ತೀರೋ ಹಂಗೆ ನಿಮ್ಮನ್ನು ಬೇರೆಯವ್ರು ಸೇಲ್ ಮಾಡ್ತಾರೆ. ನಮ್ಮ ಅಜ್ಜ ಒಬ್ಬ ಕುರಿ ಕಾಯ್ತಾ ಇದ್ದ, ಇನ್ನೊಬ್ಬ ಕಂಬಳಿ ನೇಯ್ತಾ ಇದ್ದ. ನಮ್ಮದು ಮಗ್ಗ ಮತ್ತು ಬೇರೆ ಬೇರೆ ಎಲ್ಲ ವಹಿವಾಟುಗಳು ಇದ್ವು. ನಮ್ಮಪ್ಪ ಅದ್ರ ಜೊತೆ ಕೃಷಿ ಪರಿವರ್ತನೆ ಆದ. ತಳಿಯನ್ನು ಇವತ್ತು ಉಳಿಸ್ಕೊಂಡಿದ್ದೀವಿ. ಆದರೆ SLC ಆಗೋವರೆಗೂ ನಾನು ಕುರಿಗಳನ್ನು ದನಗಳನ್ನು ಕಾಯ್ತಿದ್ದೆ. ಒಂದು ಹಸು ಇತ್ತು ನಮ್ಮ ತಾಯಿಗೆ, ಬಳುವಳಿ ಹೊಡೆದ ಹಸು ಅದು. ಅದನ್ನು ಮುಂಚೆಯವ್ರು ಯಾರೋ ಗೇಯ್ತಾ ಇದ್ರಂತೆ. ಅದಕ್ಕೆ ಆರೈಕೆ ಸರಿಯಾಗಿಲ್ದಲೇ ಅದು ಗಬ್ಬಾಗ ಅವಕಾಶನೇ ಕಳ್ಕೊಂಬಿಟ್ಟಿತ್ತು. ನಮ್ಮ ಮನೆಗೆ ಬಂದ ಮೇಲೆ ಅದು ಒಂದು ಕರುನೋ ಈತು. ಮುಖ್ಯವಾಗಿ ಅದು ಹಳ್ಳಿಕಾರ ದನ. ಈ ಹಳ್ಳಿಕಾರರ ಬಗ್ಗೆ ಇತ್ತೀಚೆಗೆ ನಾವು ಒಂದು ವರದಿಯನ್ನು ಕೊಟ್ವಿ ಸರ್ಕಾರಕ್ಕೆ. ಅವ್ರನ್ನ ಹಳ್ಳಿಕಾರ ಒಕ್ಕಲಿಗರು ಅಂತ ಒಕ್ಕಲಿಗ ಸಮುದಾಯದ ಜೊತೆಯಲ್ಲಿ ಸೇರಿಸ್ಬಿಟ್ಟು ಎಂಥ ಅನಾಹುತ ಆಗಿದೆ ಅಂದರೆ, ಅದು ಗೊಲ್ಲ ಸಮುದಾಯಕ್ಕೆ ಸಮೀಪವಾದಂತಹ ಒಂದು ಜಾತಿ. ಮಲ್ನಾಡ್ ಗಿಡ್ಡ, ಅಮೃತ್ ಮಹಲ್ಲು ಅಥವಾ ಹಳ್ಳಿಕಾರ ದನ, ಈಗೇನು ಹೇಳಿದರು ಹಾಲಂಬಾಡಿ ದನಗಳು ಅಥವಾ ಬರಗೂರು ದನ, ಇವೆಲ್ಲ ನಮಗೆ ತಳಿಗಳು ಯಾಕಾಗಿ ಬೇಕು? ಈಗ ಗಿರ್ ದನ ಅಂತ ತರ್ತಾರೆ, ಸಿಂಧಿ ಆಕಳು ಅಂತ ತರ್ತಾರೆ. ಗಿರ್ ಹೆಂಗೆ ಉಳಿತು, ಹೆಂಗೆ ಅದನ್ನು ಕಮರ್ಷಿಯಲೈಸ್ ಮಾಡಿದ್ರು ಸೇವಾ ಸಂಸ್ಥೆಗಳು. ಇಲ್ಲಿ ನಾವು ವರ್ಷಾನುಗಟ್ಲೆ ಕಾದಿರೋ ಕುರಿಗೆ ನಡ ಹಿಡಿದ್ಬಿಟ್ಟು ಹಿಂಗಂದು ರೇಟ್ ಕಟ್ತಾರೆ. ನೀವು ಹಿರಿಯೂರಿಂದ ಒಂದು 20 ವ್ಯಾನ್ ಬರ್ತವೆ ದಿವಸಕ್ಕೆ. ಇವತ್ತು ಶನಿವಾರ ಆಗಲೇ ಬೆಳಗ್ಗಿಂದ ಶುರುವಾಗಿವೆ. ಅವು ಮುಂಚೆ ಎಲ್ಲ ಬಂದು ಚಾಮರಾಜಪೇಟೆಯಲ್ಲಿ ಇರ್ತಿದ್ವು, ಆಕ್ಷನ್ ಮಾಡ್ತಿದ್ರು, ಬಿಡ್ ಮಾಡ್ತಿದ್ರು. ಈಗ ಬಿಡ್ಡಿಗೆ ಅವಕಾಶವೇ ಇಲ್ಲ ಅಲ್ಲಿ. ಯಾಕೆಂದರೆ ರಸ್ತೆ ಬಂದಾಗ್ಬಿಡುತ್ತೆ, ಅದಕ್ಕೆ ಸುತ್ತ ತಂತಿ ಹಾಕಿಬಿಟ್ಟಿದ್ದಾರೆ. ಒಂದು ಆಕ್ಷನ್ ಕೂಗುವ ಒಂದು ಪ್ರದೇಶವೇ ಇಲ್ದಂಗೆ ಆಗಿದೆ ಬೆಂಗಳೂರಿಗೆ. ಬೆಂಗಳೂರಿನಲ್ಲಿ ಮಾಂಸ ತಿಂತೀವಿ, ಚರ್ಮವಷ್ಟು ಸೇಲಂಗೆ ಹೋಗುತ್ತೆ. ಕರ್ನಾಟಕದಲ್ಲಿ ಬೆಳಿತೀವಿ, ಆದರೆ ಕರ್ನಾಟಕಕ್ಕೆ ಏನೂ ಬರೋದಿಲ್ಲ. ನೀವು ಕುರಿ ಕತ್ತರಿಸೋದಕ್ಕೆ ಇವತ್ತು ಕುರುಬರು, ಗೊಲ್ಲರು ಅಥವಾ ಸಾಕುವ ಇತರೆ ಅನೇಕ ಜಾತಿಯ ಸಮುದಾಯದವರು ಕೂಲಿ ಕೊಡಬೇಕಾಗಿದೆ. ಒಂದು ಕುರಿಗಿಷ್ಟು ಅಂತ ಕತ್ತರಿಸನಿಗೆ, ಕತ್ತರಿಸೋದಕ್ಕೆ. ಆಮೇಲೆ ಆ ಕತ್ತರಿಸಿ ತುಪ್ಪ ಎಷ್ಟೋ ಸರಿ ಹೊಲದ ಬದುನಲ್ಲೇ ನಾಶವಾಗಿ ಹೋಗುತ್ತೆ. ಕೆಲವರು ಸಂಗ್ರಹಿಸಿ ಚಳ್ಳಕೆರೆವರೆಗೂ ತಲುಪಿಸಿದ್ರೆ ಚಳ್ಳಕೆರೆಯಿಂದ ಅದು ಲೋಡಾಗಿ ಪಾಣಿಪತ್ಗೆ ಹೋಗುತ್ತೆ. ಪಾಣಿಪತ್ತಿಂದ ನೂಲಾಗಿ ಮತ್ತೆ ವಾಪಸ್ ಅದೇ ಚಳ್ಳಕೆರೆಗೆ ಬರುತ್ತೆ. ಇಲ್ಲಿ ಕಂಬಳಿ ಮಗ್ಗದವರೆಲ್ಲ ಅಲ್ಲೋಗಿ ಉಂಡಿ ತಗೊಂಬರ್ತಾರೆ. ಅಂದರೆ ಆಮೇಲೆ ಆ ಕಂಬಳಿ ನೇಯ್ದು ಅದನ್ನು ಮಾರಾಟ ಮಾಡೋಕ್ಕೆ ಆ ಕಂಬಳಿ ಭವನ ಅನ್ನೋಂಥದ್ದು ಯಾವ ಸ್ಥಿತಿಗೆ ಬಂದಿದೆ. ಇವೆಲ್ಲ ಏನು ಯಾಕಾಗಿ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, 2 ವಿಷಯ ಭಾಳ ಮುಖ್ಯ ಇಲ್ಲಿ. ಪಶುಸಂಗೋಪನೆ ಅಥವಾ ಸಂಗೋಪನೆ ಮಾಡ್ತಾ ಇರುವಂತಹ ಜನಸಮುದಾಯಕ್ಕೆ ರಾಜಕೀಯವಾದಂತಹ ಪ್ರಾಬಲ್ಯ, ಇದನ್ನು ಒಂದು ಕಮರ್ಷಿಯಲೈಸ್ ಮಾಡ್ಕೊಳ್ಳುವ ಶಕ್ತಿ ಇಲ್ಲದೆ ಇರೋದ್ರಿಂದ ಇದು ಮೊದಲಾಗಿರುವ ಅನಾಹುತ. 2ನೇದು, ಇದು ಬೇರೆ ಸಮುದಾಯದವರು ಆಳ್ವಿಕೆ ಮಾಡುವಾಗ ಇದು ಇಗ್ನೋರ್ ಆದ ವಿಷಯ. ಕರ್ನಾಟಕದಲ್ಲಿ 2ನ್ನು ನಾನು ಗಮನಿಸಿದ್ದೀನಿ. ನಾವು ಸುಮಾರು ಒಂದು 30 ವರ್ಷಗಳಿಂದ ಇದರ ಜೊತೆಯಲ್ಲೇ ವ್ಯವಹರಿಸ್ತಾ ಇರೋದು. ಒಂದು ಸರಿ ಈ ರಘುಪತಿ ನಾವು ಎಲ್ಲ ಇಡೀ ರಾಜ್ಯನ ಸುತ್ತಿ ಕೊನೆಗೆ ವಿಕಾಸಸೌಧದಲ್ಲಿ ನಮ್ಮನ್ನೆಲ್ಲ ಕುರಿಗಾಯಿಗಳನ್ನು 150 ಜನನ ಆಹ್ವಾನಿಸಿ ಸಭೆ ಮಾಡಿದ್ವಿ. ಸಭೆ ಮಾಡಿದ ಪರಿಣಾಮ ಏನು ಅಂದರೆ, 1,500 ಕೋಟಿ ರೂಪಾಯಿಯನ್ನು ಸಾವಯವ ಮಿಷನ್ ಅನ್ನೋ ಹೆಸರಿನಲ್ಲಿ ಶಾಂಕ್ಷನ್ ಮಾಡಿದ್ರು. ಒಂದು 700-800 ಮಗ್ಗದ ಇವೆಲ್ಲ ಇದ್ವು ಸಹಕಾರ ಸಂಘಗಳು. ಅವೆಲ್ಲ ಯಾವಾಗಲೂ ಬೇಕಾದಾಗ ಉಳ್ಬಣಿಸ್ತವೆ, ಆಮೇಲೆ ಸತ್ತೋಗ್ತವೆ. ಆ ಥರದವು ಅವು ಕಂಬಳಿನೂ ನೇಯಲ್ಲ, ಮಗ್ಗ ಮೊದಲೇ ಗೊತ್ತಿಲ್ಲ. ಏಜೆನ್ಸಿ ಸಿಕ್ಕಾಪಟ್ಟೆ ಇದೆ. ಕುರಿ ಸಾಕುವವನಿಗೂ ಮಾಂಸ ತಿನ್ನುವವನಿಗೂ ನಡುವೆ ಇರುವಂಥ ಅನೇಕ ಜನ ದಲ್ಲಾಳಿ. ನೀವು ಹಾವೇರಿಯಲ್ಲಿ ನೀವು ಕೆಳಗಿನ ಬಸ್ ಸ್ಟ್ಯಾಂಡಲ್ಲಿ ಒಂದು ರೇಟ್ ಏನು ಕಟ್ತಾನೆ, ಹೋಗ್ತಾ 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 ಕಡಿಮೆ ಆಗುತ್ತೆ ಹೊರತು ರೇಟು ಜಾಸ್ತಿ ಆಗಲ್ಲ. ಎಲ್ಲರೂ ಮಾತಾಡ್ಕೊಂಡಿರ್ತಾರೆ. 20 ಸೆಂಟ್ರಲ್ಲಿ ನೀವು ಕುರಿ ಹೊಡ್ಕೊಂಡೋದು, ಅದಕ್ಕೆ ಇರೋ ಕಡೆಗೇ ವ್ಯಾಪಾರ ಹಚ್ಚಿ ಮಾರಾಟ ಮಾಡಿ ಬಂದು ದರ್ದಿಗೆ ಮುಗಿಸ್ಕೊಂಡು ಹೋಗ್ತಾರೆ. ಅದು ಹೊಸದುರ್ಗ ಮಾರ್ಕೆಟ್ ಇರ್ಬೋದು, ಚಳ್ಳಕೆರೆ ಮಾರ್ಕೆಟ್ ಇರ್ಬೋದು, ಹಿರಿಯೂರು ಅಥವಾ ಉದ್ದಕ್ಕೆ ಎಲ್ಲೆಲ್ಲಿ ಕುರಿಗಾಯಿಗಳಿದ್ದಾರೆ ಅವೆಲ್ಲ ಮಾರ್ಕೆಟು ಹಿಂಗೆ ಅತಂತ್ರವಾಗಿರ್ತವೆ. 5 ಗ್ರಾಮ್ ಅಜ್ವಾನನ ಮಾರಾಟ ಮಾಡ್ತಾರೆ ತೂಕ ಹಾಕಿ. 5 ಗ್ರಾಮಿಗೆ ಇಷ್ಟು ಬೆಲೆ ಅಂತಿದೆ.
ಆದರೆ 20 kg ತೂಗುವ ಒಂದು ಕುರಿಗೆ, ಒಂದು ಮೇಕೆಗೆ ಯಾವುದೇ ತೂಕ ಇಲ್ಲ. ಬಹುಶಃ ಇದಕ್ಕಿಂತ ಅವೈಜ್ಞಾನಿಕತೆ ಇನ್ನೇನೂ ಬೇಕಾಗಿಲ್ಲ. ತೂಕ ಮತ್ತು ಅಳತೆಯ ವ್ಯಾಪ್ತಿಗೆ ಬರದೇ ಇರುವ ಒಂದೇ ಒಂದು ವಿಷಯ ಲೈವ್ ಸ್ಟಾಕು. ಆಮೇಲೆ ತೂಕ ಬರುತ್ತದು. ಆಮೇಲೆ ಎಷ್ಟರ ಮಟ್ಟಿಗೆ ಬರ್ತದೆ ಅಂದರೆ 5 ಗ್ರಾಮ್ ಅಲ್ಲ, 1 ಗ್ರಾಮ್ನೂ ಕತ್ತರಿಸ್ಕೊಡೋದಿಲ್ಲ ಅವನು. ಅವನು ಹಾಕೋದು ಬಿಟ್ಟು ಏನೋ ಹಾಕಿದಂಗೆ ಚರ್ಬಿನ ಬೇಡವಾದ್ದನ್ನು ತೆಗೆದು ಹಾಕ್ತಾ ಇರ್ತಾನೆ ಮಾಂಸದ ಅಂಗಡೀಲಿ. ಸೊ ಇದು ಭಾಳ ವಿಚಿತ್ರವಾದ ಒಂದು ಕ್ಷೇತ್ರ. ಈ ಕ್ಷೇತ್ರದ ಬಗ್ಗೆ ಭಾಳ ಅಲಕ್ಷ್ಯಕ್ಕೆ ಒಳಗಾಗಿರೋ ಅಂಥದ್ದು. ಕರ್ನಾಟಕದಲ್ಲಂತೂ ಈ ಕುರಿಗಾಯಿಗಳನ್ನು, ಮೇಕೆ ಕಾಯರ್ನ, ಹಂದಿ ಕಾಯರ್ನ, ದನ ಕಾಯರ್ನ ನೆಗ್ಲೆಕ್ಟ್ ಮಾಡಿರಾಗೆ ಬಹುಶಃ ಯಾವ ರಾಜ್ಯದಲ್ಲೂ ನೆಗ್ಲೆಕ್ಟ್ ಮಾಡಿಲ್ಲ. ಹೇಳಿಕೆಗಳನ್ನು ಕೊಡ್ತಾರೆ ಅಷ್ಟೇ. ನೀವು ಕಳೆದ 30-40 ವರ್ಷದಲ್ಲಿ ಹೇಳಿಕೆಗಳನ್ನು ನೋಡಿದ್ರೆ, ಒಬ್ಬ ಮುಖ್ಯಮಂತ್ರಿ ನಮಗೆ ಕರೆದುಬಿಟ್ಟು ಆರ್ಥಿಕ ಸಲಹೆಗಾರರು ಹೇಳಿದರು, ನಿಮಗೆ ಭಾಳ ದೊಡ್ಡ ರಾಮರಾಜ್ಯವೇ ಬಂದ್ಬಿಡುತ್ತೆ, 150 ಕೋಟಿ ತಗೊಂಬಿಡಿ, ಅದೇನು ಬೇಕೋ ಮಾಡ್ಕೊಳ್ಳಿ ಅಂದರು. ಆಗ ಕೇಳಿದ ತಕ್ಷಣವೇ ಇವರಲ್ಲೇ ಶುರುವಾಯ್ತು ಜಗಳ. ಎಲ್ಲಿ ನೀವು ದುಡ್ಡು ಕೊಡ್ತೀರಿ ಅಲ್ಲಿ ಫಸ್ಟ್ ಶುರುವಾಗದೆ ನಮ್ಮ ಜನರಲ್ಲಿ ಜಗಳ. ಯಾರ ಅಕೌಂಟಿಗೆ ಕೊಡಬೇಕು ಅಂತ ಸಮಸ್ಯೆ ಆಯಿತು ವಿಕಾಸಸೌಧದಲ್ಲಿ. ಕೊನೆಗೆ ಯಾರಿಗೂ ಒಂದು ಪೈಸೆ ಸಿಗಲಿಲ್ಲ. ಆದರೆ ಇವ್ರ ಹೆಸರಿನಲ್ಲಿ ಸಾವಯವ ಮಿಷನ್ ಅನ್ನುವಂಥ ಹೆಸರಿನಲ್ಲಿ 1,500 ಕೋಟಿ ರೂಪಾಯಿ ವಹಿವಾಟು ನಡೀತು. ಇದು ಇವರ ಹೆಸರಿನಲ್ಲಿ ಬೇರೆಯವರು ರಾಕೆಟ್ ಹಾರಿಸೋವಂಥವ್ರು ಜಾಸ್ತಿ. ಆದ್ದರಿಂದ ಕುರಿ ಕಾಯ್ತಾನೆ ಇರ್ತಾನೆ, ಅವನ ಸಮಸ್ಯೆ ಸಾವಿರಾರಿವೆ. ಆಮೇಲೆ ನನಗೆ 2 ವಿಷಯಗಳನ್ನು ಈಗ ಪ್ರಸ್ತಾಪ ಮಾಡಲೇಬೇಕು. ಒಂದು, ಈ ಕುರಿ ಕಾಯುವವರು ಒಂದೂರಿಂದ ಒಂದೂರಿಗೆ ಮಂದೆ ಹೋಗೋದು ಅವರ ಅನುಕೂಲಕ್ಕೆ, ಮತ್ತು ಕುರಿಗಳು ಕಾಲಾಡದೇ ಇದ್ದರೆ ಸತ್ತೋಯ್ತವೆ. ಮೇಕೆನ ನೀವು ಕಟ್ಟಾಕೋಕ್ಕಾಗೋದೇ ಇಲ್ಲ. ಅದಕ್ಕೆ ದಲಿತ ಕುಟುಂಬಗಳು ಅನೇಕವು ಮೇಕೆ ಜೊತೆಯಲ್ಲಿರ್ತವೆ. ಸಾಮಾನ್ಯವಾಗಿ ಹಿಂದುಳಿದ ಜಾತಿಗಳು ಬಹುತೇಕ ಕುರಿ ಜೊತೆಗಿರ್ತವೆ. ಅವು ಯಾಕಿವೆ ಅಂದರೆ ಅದು ಲೈಫ್ ಫಿಲಾಸಫಿ, ಸುಮ್ಮನೆ ಅಲ್ಲ, ವ್ಯಾಪಾರ ಅಲ್ಲ. ಬರೀ ನನ್ನ ಮನೇಲಿ ಇರುವ ಮಂದೆ ಈ ವಾತಾವರಣದಲ್ಲಿ ಎಲ್ಲ ಇದೆ, ಆದರೆ ಕುರಿ ಮೇಕೆ ಚಿಂಗಿಲ್ಲ. ಬಹುಶಃ ಚಿಂಗ್ ವಾಸನೆ ಕುಡಿದರೆ ಮಾತ್ರ ಗೊತ್ತಿರುತ್ತೆ. ಯಾಕಂದರೆ ಅದನ್ನು ನೀವು ತರೋಕ್ಕಾಗಲ್ಲ. ಲೈವ್ ಸ್ಟಾಕ್ ಅಂದರೆ ಅದ್ರ ಜೊತೆಗೆ ಸ್ಮೆಲ್ ಕೂಡ ಇರಬೇಕು. ಇಲ್ಲೆಲ್ಲ ಚಿತ್ರಗಳಿವೆ. ಕಂಬಳಿ ಇದೆ, ಕಂಬಳಿಗೆ ಒಂದು ವಾಸನೆ ಇದೆ, ತುಪ್ಪಟ ಇದೆ. ಏಸು ಕಾಲ ನೀರಾಗಿ ಕದ್ದಿ ತೊಳೆದ್ರೂ ಅದಕ್ಕೆ ಅದರದೇ ಆದಂಥ ಒಂದು ಸ್ಮೆಲ್ ಇದ್ದೇ ಇರುತ್ತೆ. ಕಳ್ಳಿಗೆ ಒಂದು ಚಿಂಗಿ ವಾಸನೆ ಇರುತ್ತೆ, ಅದರ ಸಗಣಿ ಮತ್ತು ಉಚ್ಚೆ ವಾಸನೆ ಇರ್ತದೆ. ಒಂದು ಹಟ್ಟಿ ಹಿಂಗೆ ಮುಖ ತೂರಿಸಿದ ತಕ್ಷಣ ಇಂಥದೇ ಹಟ್ಟಿ ಅಂತ ಹೇಳ್ಬೋದು ಹಳ್ಳಿಗೆ. ಸೊ ಆದ್ದರಿಂದ ನಾವು ಬರೀ ವಸ್ತುವಾಗಿ ನೋಡ್ತೀವ, ಅಥವಾ ವಸ್ತುವನ್ನು ಅಂತಾರಾಷ್ಟ್ರೀಯ ಮಾರ್ಕೆಟ್ ಮಾಡೋಕ್ಕೆ ನೋಡ್ತೀವ, ಅಥವಾ ಜನದ ಜೊತೆಯಲ್ಲಿ ಅವರ ಲೈಫ್ ಸ್ಟೈಲನ್ನು ಅಧ್ಯಯನ ಮಾಡಿರೋರು ಬೇಕಾದಷ್ಟಿದೆ. ಅಧ್ಯಯನಕ್ಕೇನು ಕೊರತೆ ಇಲ್ಲ. ಇವರನ್ನು ಕುರಿತು ಎಲ್ಲ ಬಗೆಯ ಅಧ್ಯಯನಗಳು ನಡೆದಿವೆ, ಡಾಟಾ ಇದೆ. ಆದರೆ ಡಾಟಾ ಹೇಗಿದೆ? ಕಡೆಯದಾಗಿ ಒಂದು ಮಾತನ್ನು ಹೇಳ್ತೀನಿ. ಕುರಿಗಾಯಿಗಳು ಅಥವಾ ಸಂಗೋಪನೆಯ ಯಾವ ವ್ಯಕ್ತಿಗಳಿದ್ದಾರೆ, ಕುಟುಂಬಗಳಿವೆ, ಅವೆಲ್ಲ ಬಹಳ ದುಸ್ಥಿತಿಯಲ್ಲಿವೆ. ಯಾಕೆ ದುಸ್ಥಿತಿಯಲ್ಲಿವೆ ಅಂದರೆ, ಇತ್ಲಾಗೆ ಕುರಿನ ಬಿಡೋಕ್ಕಾಗಲ್ಲ. ಆ ಕುಟುಂಬದಲ್ಲಿ ಯಾರಾದರೂ ಒಬ್ಬ ಅಥವಾ 2, 3 ಜನ, ಕೆಲವು ಸರಿ ಇಡೀ ಕುಟುಂಬವೇ 20 ಕುರಿಗಳಿಗಾಗಿ ನಾಶ ಆಗೋವಂಥ ಸ್ಥಿತಿ ಬರುತ್ತೆ. ಯಾಕೆಂದರೆ ಅವನ್ನ ದಿಢೀರ್ನೆ ಅಷ್ಟನ್ನು ಮಾರಿ ಅವನು ದುಡ್ಡನ್ನೇನೋ ಮಾಡಿ ಇನ್ನೊಂದಕ್ಕೆ ಇನ್ವೆಸ್ಟ್ ಮಾಡೋಕ್ಕೂ ಬರೋದಿಲ್ಲ. ತನ್ನ ಕಂಬಳಿ ಸೆರೆಯಲ್ಲೇ ಲಕ್ಷ ರೂಪಾಯಿ ಇಟ್ಕೊಂಡು ಅಡ್ಡಾಡ್ತಾನೆ. ಬೇಕಾದರೆ ಅವನು ಹೊಟ್ಟೆ ಉದರದಲ್ಲೇ ಕಟ್ಕೊಂಡು ಬೇಕಾದ್ರೆ 5 ಲಕ್ಷ 8 ಲಕ್ಷ ಹಂಗೆ ನಿದ್ದೆ ಮಾಡ್ತಾನೆ. ಆದರೆ ಅದನ್ನು ಬ್ಯಾಂಕ್ ಮಾಡಿಕೊಳ್ಳುವ ವ್ಯವಸ್ಥೆ ಅವನಿಗೆ ಗೊತ್ತಿಲ್ಲ. ತುಂಬ ಜನಕ್ಕೆ ಗೊತ್ತಿಲ್ಲ. ನೀವೇನು ಯಾವ ಕಾಲದ್ದು ಹೇಳ್ತೀರಿ ಅಂತ ಏನಿಲ್ಲ. ಈಗಲೂ ಅಂಥವರೇ ಇದ್ದಾರೆ, ನಮ್ಮ ಮಾವಂದ್ರಗಳೇ ಇದ್ದಾರೆ. ಭಾಳ ಅಂದರೆ ಅವ್ರ ಮಡಿಕೆಯಲ್ಲಿ ದುಡ್ಡು ಇಡ್ತಾರೆ ಅಷ್ಟೆ. ಅವ್ರ ಮನೆ ನುಗ್ಗಿದ್ರೆ ಫಸ್ಟ್ ಕ್ಲಾಸ್ ದುಡ್ಡು, ಇಲ್ಲ ಕಂಬಳಿ, ಇಲ್ಲ ಅವನು ಹೊಟ್ಟೆ ಚೀಲ ಸಪ್ರೇಟ್ ಹೊಲಿಸ್ಕೊಂತಾರೆ. ಸೊ ಅದರಿಂದ ಆದರೆ ಏನು ಅನಾಹುತ ಆಗಿರೋದೇನು? ಎಜುಕೇಷನಲ್ಲಿ ಬ್ಯಾಕ್ವರ್ಡ್ನೆಸ್ ಸಹಜವಾಗೇ ಬರುತ್ತೆ. ಇದನ್ನು ನಾವೆಲ್ಲ ಗಮನಿಸ್ಬೇಕು. ನಾವು ಇದನ್ನು ಬಿಟ್ಟು ಏನಾರು ಮಾತಾಡ್ತೀವಿ ಅಂದರೆ ಅವರು ಯಾವತ್ತೂ ಅವರು ಮಾದರಿಗಳಲ್ಲ, ಅಧ್ಯಯನ ಮಾಡೋಕ್ಕಾಗಿರೋ ಮಾದರಿಗಳಲ್ಲ. ಇಲ್ಲಿದ್ರೆ ಏನಾಗುತ್ತೆ ಅಂದರೆ, ದೇವದಾಸಿ ಇರಬೇಕು ನಾವು ಅಧ್ಯಯನ ಮಾಡೋಕ್ಕೆ ಅಂತ ಚಿದಾನಂದ ಮೂರ್ತಿ, ಅನಂತ ಮೂರ್ತಿ ಮಾತಾಡ್ದಂಗೆ ಆಗ್ಬಿಡುತ್ತೆ. ಅದು ಹೋಗ್ಬೇಕದು. ಏನು ಮಾಡಬೇಕು? ಅವರು ಕುರಿಕಾಯರು, ಮೇಕೆಕಾಯರು, ದನಕಾಯರು ಹಂಗೆ ಇರಬೇಕಾ? ಅವರ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಯಾಕೆ ಹೇಳ್ತೀನಿ ಅಂದರೆ, ಕ್ಯಾಟಗರಿ 2A
15% ರಿಸರ್ವೇಷನ್ ಇದೆ. ಆದರೆ ದುರಂತ ಏನಂದ್ರೆ ಅಲ್ಲಿರೋ ಜಾತಿಗಳೆಲ್ಲವೂ ಆದಷ್ಟು ಬೇರೆ ಕಡೆಗೆ ಹೋಗಕ್ಕೆ ಮಾಡ್ತವೆ. ಎಸ್ ಟಿ ಆಗಬೇಕು ನಾವು ಅಂತ ಓಡಾಡ್ತಾ ಇದ್ವಿ. ಅದು ಯಾಕೆ ಏನು ಯಾರು ಹುಳ ಬಿಟ್ಟರೋ ಗೊತ್ತಿಲ್ಲ. ಅಂದರೆ ದಿಕ್ಕು ತಪ್ಪಿಸೋದು. ಆಮೇಲೆ ಒಂದೊಂದು ಮೀಸಲಾತಿ ಗುಂಪಿನಲ್ಲಿರೋವೆಲ್ಲ ಅವೇ ಕಿತ್ತಾಡ್ತವೆ. ಅದು ಭಾಳ ವ್ಯವಸ್ಥಿತವಾಗಿ ಕೆಟಗರಿ 2A ಜಾತಿ 102 ಅವು ಕಿತ್ತಾಡ್ತಿರ್ತವೆ. 35 ಎಸ್ ಟಿಲಿದ್ದರೆ ಅವು ಕಿತ್ತಾಡ್ತವೆ. ಆದರೆ ನಾವು ಯಾರು EWS 10% ಕೊಟ್ಟಿದ್ದೀರಲ್ಲ, 3% ಜನಕ್ಕೆ 2.5%ಗೆ ಅಂತ ಯಾರೂ ಕೇಳಲ್ಲ ನಾವು. ಯಾಕೆ ನಾವು ನಮ್ಮ ವಿಷಯ ಅಲ್ಲ ಅದು ಅಂತ ತಿಳ್ಕೊಂಬಿಟ್ಟಿದ್ದೀವಿ. ಮೀಸಲಾತಿ ಏನಿದ್ರು ಶೆಡ್ಯೂಲ್ ಕಾಸ್ಟ್ ಅಂದರೆ ಆ ಪಟ್ಟಿಲಿರೋನು ಅವ್ನು ಟಚಬಲ್ಲ ಅನ್ಟಚಬಲ್ಲ ಹಿಡ್ಕೊ ಅಂತ ನಾವು ಇಬ್ಬರು ಜಗಳಾಡೋದು. ಈ ಸ್ಥಿತಿ ಇದೆ. ಅಂದರೆ ರಿಸರ್ವೇಷನ್ ಎಜುಕೇಷನ್ನಲ್ಲಿ ಬ್ಯಾಕ್ವರ್ಡ್ನೆಸ್ ಇದೆ. ಆಮೇಲೆ ಮೀಸಲಾತಿಯನ್ನು ತಗೊಳ್ಳುವಲ್ಲಿಯೂ ನಮಗೆ ಒಂದು ವೈಜ್ಞಾನಿಕತೆ ಇಲ್ಲ. ಆಮೇಲೆ ಆಡಳಿತದಲ್ಲಿ ನಮಗೆ ಇದಕ್ಕೆ ಸಂಬಂಧಪಟ್ಟ ಏನಾದ್ರು ಅನುಕೂಲಗಳನ್ನು ಮಾಡ್ಕೋಬೇಕಾದ್ರೆ ಅಷ್ಟು ಶಕ್ತಿನೂ ಇಲ್ಲ. ನಮ್ಮನ್ನು ವಿಧಾನಸೌಧಕ್ಕೆ ನಾವು ಹೋಗಬೇಕು ಅಂದರೆ ನಮ್ಮನ್ನು ಯಾರಾದರೂ ಆಹ್ವಾನಿಸ್ಬೇಕು, ಇಲ್ಲ ನಾವು ಯಾರ ಜೊತೆಗಾರು ಹೋಗ್ಬೇಕಷ್ಟೆ. ನಮಗೆ ಒಂದು ಪ್ರವೇಶ ಅಂತ ಅಲ್ಲಿಲ್ಲ. ಯಾಕೆ ಅಂದರೆ ಈ ವಿಷಯಗಳಿಗಿಂತ ಬರ್ನಿಂಗ್ ಇಶ್ಯೂಸ್ ತುಂಬ ಇವೆ. ಯಾಕೆಂದರೆ ನೀವು ನಿಮ್ಮ ಕುರಿ ಹೊಡ್ಕೊಂಡು ಬೆಂಗಳೂರು ರಸ್ತೆಗಳನ್ನು ಬಂದ್ ಮಾಡೋಕ್ಕಾಗೋದಿಲ್ಲ. ನೀವು ಕುರಿನ ಮೇಕೆನ ತೊಗೊಂಬಂದು ಬೆಂಗಳೂರು ರಸ್ತೆಗಳನ್ನು ಬಂದ್ ಮಾಡೋಕ್ಕೆ ಸಾಧ್ಯ ಆದರೆ ವಿಧಾನಸೌಧ ನಿಮ್ಮ ಕಡೆಗೆ ನೋಡುತ್ತೆ. ಯಾಕೆಂದರೆ ಇಲ್ಲಿ ರಸ್ತೆ ಬಂದ್ ಮಾಡಿದವ್ರನ್ನ ಮಾತ್ರನೇ ಗಮನಿಸೋದು. ಇಲ್ಲಿ ಈಗಂತೂ ಅದೂ ಇಲ್ಲ. ಈಗೆಲ್ಲ ಒಂದು ಪ್ಲೇಸ್ ಮಾಡಿದರೆ ಅಲ್ಲಿ ಯಾರಾದರೂ ಇದು ಮಾಡ್ಬೋದು, ಪತ್ರಕರ್ತರಿಂದ ಅದು ಮಾತ್ರ ಗೊತ್ತಾಗುತ್ತೆ ಅಷ್ಟೆ. ಸೊ ಇದು ಒಂದು ಮುಖ್ಯವಾದ ಡೊಮೆಸ್ಟಿಕ್ ಇಶ್ಯೂ ಅಷ್ಟೇ ಅಲ್ಲ, ಸೈಮಲ್ಟೇನಿಯಸ್ ಅದು ಪೊಲಿಟಿಕಲ್ ಇಶ್ಯೂ ಕೂಡ. ಅದಕ್ಕೆ ನಿಮಗೆ ಕಡೆ ಪಕ್ಷ ಯಾರಿಗೆ ಓಟ್ ಹಾಕಬೇಕು ಅನ್ನೋ ಒಂದು ಸಣ್ಣ ಎಚ್ಚರನಾದರೂ ಇವತ್ತು ಬಂದರೆ ಒಂದು 10 ವರ್ಷಕ್ಕೋ ಒಂದು 20 ವರ್ಷಕ್ಕೋ ಇದರ ಮೇಲೆ ಬೇರೆ ರೀತಿಯ ಪರಿಣಾಮ ಉಂಟಾಗ್ಬೋದು. ನೀವು ಯಾರೋ ಹೇಳಿದ ನಮ್ಮೂರು ಪಟೇಲ್ ಹೇಳ್ದ ಅಂತ ನೀವು ಓಟ್ ಹಾಕಿದರೆ, ನಮ್ಮ ಗೌಡ ಹೇಳ್ದ ಅಂತ ಓಟ್ ಹಾಕಿದರೆ, ನಿಮ್ಮ ಕುರಿಗಳು ಹಂಗೆ ನಡ ಹಿಡಿದು ಎತ್ತಿ ತೂಕಕ್ಕೆ ನೀವು ಮಾರಿ ಬರ್ತೀರೋ ಹಂಗೆ ನಿಮ್ಮನ್ನು ಬೇರೆಯವರು ಸೇಲ್ ಮಾಡ್ತಾರೆ. ಚಿತ್ರದುರ್ಗದ ಜಮೀನನ್ನ ಮಾರಾಟ ಮಾಡಿದ್ರ ಹಿನ್ನೆಲೆಯಲ್ಲಿರುವ ರಾಜಕಾರಣವು ಈ ರೀತಿಯದ್ದೇ. ಸೊ ಅದರಿಂದ ನಾನು ಮುಖ್ಯವಾಗಿ ಮೇಡಮ್ಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮನೆಯ ತುಪ್ಪಡ, ನಮ್ಮನೆಯ ಕಂಬಳಿಯನ್ನು ವಸ್ತು ಪ್ರದರ್ಶನಕ್ಕಾದರೂ ಇಟ್ಟಿದ್ದೀರಲ್ಲ, ನಮ್ಮ ಕುರಿಗಳ ಬಾಳು ಮಾಮನ ಪ್ರತಿಮೆಗಳನ್ನಾದರೂ ಮಾಡಿದ್ದೀರಿ. ಪವಾಡ ಪುರುಷ ಅನ್ನುವಂಥ ಒಂದು ಸೀರಿಯಲನ್ನು ಭಾಳ ಅದ್ಭುತವಾಗಿ ಮರಾಠಿಲಿ ತೆಗೆದಿದ್ದಾರೆ. ಅದು ಕನ್ನಡದಲ್ಲೂ ಕೂಡ ಪ್ರಚಾರ ಆಗ್ತಾ ಇದೆ. ಸೊ ಕುರಿ ಅಥವಾ ಮೇಕೆ ಅಥವಾ ದನ, ಹಂದಿ ಇವೆಲ್ಲ ಆರ್ಥಿಕ ಸಂಪನ್ಮೂಲಗಳು. ಆದರೆ ಆರ್ಥಿಕ ಸಂಪನ್ಮೂಲಗಳ ಜೊತೆಯಲ್ಲಿ ಒಂದು ಪಾವಿತ್ರ್ಯತೆ, ಅವುಗಳದ್ದೇ ಆದ ನಿಷಿದ್ಧ ಟ್ಯಾಬೂಸು, ಅನೇಕ ಇಶ್ಯೂಸ್ಗಳಿರೋದ್ರಿಂದ ಇದು ನಾವು ಅಂದ್ಕೊಂಡಷ್ಟು ಈಸಿಯಾದ್ದಲ್ಲ. ನಾವು ಚರ್ಚೆ ಮಾಡಿದಷ್ಟು ಸುಲಭವಾಗಿ ಇದನ್ನು ಬಗೆಹರಿಸೋಕ್ಕಾಗಲ್ಲ. ಇವೆಲ್ಲದರ ನಡುವೆ ಜಾತಿಯ ಅಡ್ಡ ಗೋಡೆಗಳಿವೆ. ಅದರಿಂದಲೇ ಕೇವಲ ಕಸುಬಿನ ಕಾರಣಕ್ಕಾಗಿ ನಾವೆಲ್ಲ ಒಂದಾಗ್ತೀವಿ ಅನ್ನೋದು ಅಷ್ಟು ಸುಲಭವಾದ ವಿಷಯ ಅಲ್ಲ, ತುಂಬ ಸಂಕೀರ್ಣವಾದ ವಿಷಯ. ಆದರೆ ಆ ಜಾತಿಯನ್ನು ಮೀರಿ ನಮ್ಮ ಸಮಸ್ಯೆಗಳ ಕಡೆಗೆ ಚಲಿಸಬೇಕಾಗಿರುವಂಥ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ಅಂತ ಆಶಿಸ್ತಾ, ಮುಖ್ಯವಾಗಿ ರಘುಪತಿ ಅಂತಹ ಗೆಳೆಯರು ಈ ಆರ್ಗನೈಜೇಷನ್ ಜೊತೆ ಸೇರಿ ಒಂದು ರೀತಿಯ ಕರ್ನಾಟಕದ ಒಂದು ಚಿಂತನೆ, ಈಗಾಗಲೇ ಚರ್ಚೆಗಳು ಸಾಕಷ್ಟು ನಡೆದಿವೆ. ಬಂಜಗೆರೆ ಅವರ ನೇತೃತ್ವದಲ್ಲಿ ಇದು ವಿಧಾನಸೌಧವನ್ನು ಮುಟ್ಟಲಿ, ಫ್ರೂಟ್ಫುಲ್ಲಾಗಿ ಇದಕ್ಕೆ ಇನ್ನೊಂದು ಚರ್ಚೆಯನ್ನು ಮಾಡಲಿಕ್ಕೆ ಸರ್ಕಾರವೇ ಕರೆಯಂಗಾಗಬೇಕು. ಅಥವಾ ಇದಕ್ಕೊಂದು ವೆಂಕಟೇಶಯ್ಯನವರಿದ್ದಾರೆ, ಭಾಳ ಮುಖ್ಯವಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇದು ಬಹಳ ಸುಲಭವಾದ ವಿಷಯ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ, ಆದರೆ ಆಳದಲ್ಲಿ ತುಂಬ ನಾಶವಾಗಿರುವಂಥ ಒಂದು ಪರಿಸ್ಥಿತಿ. ನೀವು ಇದರ ಒಳಗೆ ಹೋಗ್ತಾ 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 ಹೋದ ಹಾಗೆ ಇದರ ಸಮಸ್ಯೆಯ ಭೀಕರತೆ ಗೊತ್ತಾಗುತ್ತೆ. 2008ರಿಂದ ಬಹುತೇಕ ನಾವು ಈ ಕುರಿಗಾಯಿಗಳ ಮತ್ತು ಮೇಕೆ, ದನ, ಹಂದಿಗಳನ್ನು ಕಾಯುವವರ ಸಮಸ್ಯೆಗಳ ಜೊತೆಯಲ್ಲಿ ನಾವು ಸುತ್ತುತ್ತಾನೇ ಇದ್ದೀವಿ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿವೆ. ಅದರಿಂದ ಇದನ್ನು ಸ್ವಲ್ಪ ಆರ್ಥಿಕ ವಿಷಯ ಮತ್ತು ರಾಜಕಾರಣದ ವಿಷಯ ಮತ್ತು ಸಾಂಸ್ಕೃತಿಕ ವಿಷಯ ಮೂರನ್ನು ಮುಖ್ಯವಾಗಿ ಗ್ರಹಿಸಿ ಇದರ ಸಮಸ್ಯೆಗಳನ್ನು ಪರಿಹರಿಸೋ ಕಡೆಯಲ್ಲಿ ಯೋಚನೆ ಮಾಡಬೇಕು ಅಂತ ಆಶಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.